ಸೊ ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮತ್ತೊಂದು ಹೊಸ ವಿಡಿಯೋ. ಇವತ್ತು ವ್ಲಾಗ್ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡಿದ್ದೀನಿ. ಈಗಾಗಲೇ ನಾನು ಒಂದು ಎಷ್ಟು ನೋಡ್ತೀನಿ, ಒಂದು ನಿಮಿಷ ಇರಿ. ಎರಡು ಮೂರು ಡ್ಯೂಟಿ ಈಗಾಗಲೇ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಯಾಕೆಂದರೆ ಬೆಳಗ್ಗೆನೆ ಆನ್ ಮಾಡಿದ್ದ ತಕ್ಷಣದಿಂದನೇ ಬ್ಯಾಕ್ ಟು ಬ್ಯಾಕ್ ಬರ್ತಾ ಇತ್ತು. ಸೊ 3 ಟ್ರಿಪ್ನ ಕಂಪ್ಲೀಟ್ ಮಾಡಿ ಇವಾಗ ಗಾಡಿನ ಸೈಡ್ಗೆ ಹಾಕಿ ಕುತ್ಕೊಂಡಿದ್ದೀನಿ. ಸೊ ನಿನ್ನೆಯ ದಿನ ತುಂಬ ಚೆನ್ನಾಗಿತ್ತು. ಸೊ ಇವತ್ತು ಕೂಡ ಚೆನ್ನಾಗಿ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಒಂದು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇವಾಗ ನೆಕ್ಸ್ಟ್ ಆರ್ಡರ್ ಯಾವುದು ಬರುತ್ತೆ ಏನು ಅಂತ ವೇಟ್ ಮಾಡುವ ಸಮಯ. ಸೊ ಇವಾಗ ನಾನು ಏರ್ಪೋರ್ಟ್ ರೋಡಲ್ಲಿದ್ದೀನಿ, ನೋಡುವ, ಲೆಟ್ಸ್ ವೆಯ್ಟ್. ಸೊ ಒಂದು ಏನಪ್ಪ ಅಂದರೆ ಆರ್ಡರ್ಗೆ ಕಾಯ್ತಾ ಇದ್ದೆ. ಸೊ ಆರ್ಡರ್ ಹೋಗೋ ಮುಂಚೆ ಡೀಸೆಲ್ ಕೂಡ ಹಾಕಬೇಕಾಗಿತ್ತು. ಸೊ ಡೀಸೆಲ್ ಹಾಕೋಣ ಅಂತ ಹೊರಡುವಷ್ಟರಲ್ಲಿ ಒಂದು ಬುಕಿಂಗ್ ಬಿತ್ತು. ಸೊ ಎಕ್ಸೆಪ್ಟ್ ಮಾಡಿ ಫ್ಯೂಲ್ ಹಾಕಕ್ಕೆ ಅಂತ ಹೋಗಿದ್ದೆ. ಸೊ ಅಲ್ಲಿ ಫ್ಯೂಲ್ ಹಾಕೋ ಟೈಮಲ್ಲಿ ಟೈಮ್ ತಗೊಳುತ್ತಲ್ಲ. ಸೊ ನಾನು ಕಸ್ಟಮರ್ಗೆ ಮೆಸೇಜ್ ಮಾಡಿ ಹೇಳಿದೆ, ಬರ್ತಾ ಇದ್ದೀನಿ, ಒಂದು 2 ಮಿನಿಟ್ಸ್ ಇಲ್ಲಿ ಇದರಲ್ಲಿ ಪೆಟ್ರೋಲ್ ಪಂಪಲ್ಲಿ ಇದ್ದೀನಿ ಅಂತ. ಸೊ ಆ ಕಡೆಯಿಂದ ರಿಪ್ಲೈ ಬಂತು, ಓಕೆ ಬ್ರೋ, ಕಮ್ ಆರಾಮಾಗಿ ಬನ್ನಿ ಅಂತ. ಏನಪ್ಪ ಇದು, ಕಸ್ಟಮರ್ ಇಷ್ಟೊಂದು ಟೈಮ್ ಇದೆಯಾ ಅವ್ರಿಗೆ ಅಂತ. ಸೊ ಓಕೆ ಆಯ್ತು, ಫ್ಯೂಲ್ ಇದಾಯ್ತು. ಸೊ ಇಲ್ಲಿ ಕೂಡ ಏನೋ ಒಂದು ಸ್ಮಾಲ್ ಇನ್ಸಿಡೆಂಟ್ ಆಯ್ತು. ಏನು ಅಂತ ವಿಡಿಯೋ ಕ್ಲಿಪ್ ಹಾಕ್ತೀನಿ ನೋಡಿ, ಗೊತ್ತಾಗುತ್ತೆ. 500 ರೂಪಾಯಿಂದ ಬಂದಿದೆ, ಒತ್ತದು ಪಪ್ಪಡ ಮಿಸ್ಟೇಕ್ ಮಾಡ್ತೀವಿ ಅನ್ನ ಒಂದು 500 ರೂಪಾಯಿ ಡೀಸೆಲ್ ಬಾರ್ದು ಬಂದ್ವಿ ನಾವು. ಸೊ ನೋಡಿದ್ರಲ್ಲ ವಿಡಿಯೋ. ಸೊ ನೀವೇ ಹೇಳಿ, ಈಗ ನಾನೇನು ಹೇಳಿದೆ ಅವರಿಗೆ ಇದ್ದಿದ್ರೆ ನಾನು ಮಿಸ್ಟೇಕ್ ಆಗಿರ್ತಿತ್ತು. ನಾನು ಕ್ಲಿಯರ್ಲಿ ಹೇಳಿದ್ದೀನಿ 500 ರೂಪಾಯಿದು ಹಾಕಿ ಅಂತ ಸ್ಕ್ಯಾನರ್ ತಗೊಂಡು 500 ರೂಪಾಯಿ ಪೇ ಕೂಡ ಮಾಡಿದ್ದೀನಿ. ಅವ್ರ ಇದು ಏನೋ ಮೈಂಡ್ ಎಲ್ಲಿತ್ತೋ ಏನೋ ಗೊತ್ತಿಲ್ಲ, ಇಲ್ಲಿ ನೋಸಲ್ ಸಿಕ್ಸಿದ್ರು, ಆನ್ ಮಾಡಿದ್ರು, ಮುಂದೆ ಗಾಡಿಗೆ ಹೋದ್ರು. ಅವ್ರು ಬಂದು ಹೇಳ್ತಾರೆ, ನೀವ್ ಯಾಕೆ ಕಾಯ್ಬೇಕು, ಅದಕ್ಕೋಸ್ಕರ ನಿಮ್ಗೆ ಇದು ಮಾಡಿದ್ದು. ಇಲ್ಲಿ ನೋಡಿದ್ರೆ ರನ್ನಿಂಗ್ ಮೀಟರ್ ಇದು ನಂಬರ್ ರನ್ ಆಗ್ತಾ ಇದೆ. ಕರೆದ ಮೇಲೆ ಹೇಳ್ತಾರೆ, ಓ ಸಾರಿ, ನಾನು ಬೈ ಮಿಸ್ ಆಗಿ ಒತ್ಬಿಟ್ಟೆ, ಹಾಗೆ ಹೀಗೆ ಅಂತ. ಅದ್ ಹೆಂಗೆ ಬೈ ಮಿಸ್ ಆಗೋದು? ಸರಿ ಅಂತ ಅವ್ರ ನಂಬರ್ ತಗೊಂಡು ನನ್ನ ನಂಬರ್ ಅವ್ರಿಗೆ ಕೊಟ್ಟು ನಾನು ಹೇಳಿದ್ದೀನಿ, ನನ್ನ ಹತ್ರ ದುಡ್ಡಿಲ್ಲ, ನಾನು ಇದ್ದಿದ್ರಲ್ಲಿ ಇವಾಗ 500 ರೂಪಾಯಿ ನಿಮ್ಗೆ ಆಲ್ರೆಡಿ ಹಾಕಿದ್ದೀನಿ. ಸೊ ಮತ್ತೆ ನೋಡೋಣ, ಮಾತಾಡ್ತೀನಿ, ಕಸ್ಟಮರ್ ವೇಟ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಬಂದೆ. ಸೊ ನೀವೇ ಹೇಳಿ ಗೈಸ್, ಅವ್ರು ಮಾಡಿರೋದು ಸರಿನಾ ಅಥವಾ ನಾನು ಮಾಡಿದ ತಪ್ಪ ಅಂತ ಏನೋ ಒಂದು ಹೇಳಿ, ಕಮೆಂಟ್ ಮಾಡಿ. ಅದಾದ ನಂತರ ಕಸ್ಟಮರ್ ಪಿಕಪ್ ಲೊಕೇಶನ್ಗೆ ಬಂದೆ. ಸೊ ಕಸ್ಟಮರ್ ಬಂದ್ರು, ವಿಶ್ ಮಾಡಿದ್ರು. ನಾನು ಯಾರು ಅಂತ ನೋಡಿದ್ರೆ ಇವರು ನಮ್ಮ ಪರಿಚಯದವ್ರೆ. ಏನೋ ಕೋಇನ್ಸಿಡೆಂಟ್ ಆಗಿ ಬುಕಿಂಗ್ ಮಾಡಿದ್ರು, ಕೋಇನ್ಸಿಡೆಂಟ್ ಆಗಿ ನನಗೆ ಸಿಕ್ತು. ಅದಕ್ಕೆ ಅವರು ರಿಪ್ಲೈ ಮಾಡಿರೋದು ನಾನು ಅಂತ ಗೊತ್ತಾಗಿ, ಆರಾಮಾಗಿ ಬನ್ನಿ, ಏನ್ ತೊಂದರೆ ಇಲ್ಲ ಅಂತ. ಸೊ ಫೈನಲಿ ಅವ್ರನ್ನ ಡ್ರಾಪ್ ಮಾಡಿ, ಇವಾಗ ಸುರತ್ಕಲ್ಗೆ ಡ್ರಾಪ್ ಮಾಡಿ ಇಲ್ಲಿ ವೇಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಏನಾದ್ರು ಆರ್ಡರ್ ಬಿತ್ತು ಅಂತಂದ್ರೆ ಎಕ್ಸೆಪ್ಟ್ ಮಾಡಿ ಹೋಗ್ತಾ ಇರೋದಷ್ಟೇ. ಸೊ ಗೈಸ್, ಇವಾಗ ಮತ್ತೆ ರೈಲ್ವೆ ಸ್ಟೇಷನ್ ಹತ್ರ ಬಂದು ವೇಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲೊಂದು ಡ್ರಾಪ್ ಇತ್ತು, ಈ ಒಂದು ಡ್ರಾಪ್ ಅನ್ನು ಮುಗಿಸಿ ರೈಲ್ವೆ ಸ್ಟೇಷನ್ ಅಲ್ಲಿ ಈಗ ವೇಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಯಾವ ಆರ್ಡರ್ ಬರುತ್ತೆ ಅಂತ ನೋಡ್ಬೇಕು. ಆಕ್ಚುಲಿ ಒಂದು ಆರ್ಡರ್ ಬಂದಿತ್ತು, ಬಟ್ ಅದನ್ನ ನಾನು ಪಿಕ್ ಮಾಡಕ್ ಹೋಗಿಲ್ಲ. ಯಾಕೆಂತಂದ್ರೆ ಪಿಕಪ್ ಲೊಕೇಶನ್ 5 ಕಿಲೋಮೀಟರ್ ಇದೆ. ಕೊಟ್ಟಿರೋ ಅಮೌಂಟ್ ನೋಡಿದ್ರೆ ಅಷ್ಟೇ, ಅದಕ್ಕೋಸ್ಕರ. ಬಟ್ ನೋಡುವ ಏನಾಗುತ್ತೆ ಅಂತ. ಓಕೆ ಗೈಸ್, ಇವತ್ತಿನ ವ್ಲಾಗಲ್ಲಿ ಇಷ್ಟೇ, ಜಾಸ್ತಿ ಏನಿಲ್ಲ. ಸೊ ಸ್ವಲ್ಪ ಶಾರ್ಟ್ ಆಗಿ ಮಾಡ್ತಾ ಇದ್ದೀನಿ. ಸೊ ಎನಿವೇಸ್, ಇಷ್ಟು ದಿನ ನೀವು ನನ್ನ ವ್ಲಾಗ್ನ ನೋಡ್ಕೊಂಡ್ ಬಂದಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಸೊ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ಮತ್ತೆ ಸಿಗ್ತೀನಿ ಮುಂದಿನ ಒಂದು ಹೊಸ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಸಿ ಯು.